ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಾಸ್ಟ್. ನಾನು ಸೌಜನ್ಯ ಹರ್ಷ. ಪತಿ ಪತ್ನಿಯರಿಬ್ರು ವಾಕಿಂಗ್ ಹೋಗಿದ್ರು. ಪತ್ನಿ ನೀರಲ್ಲಿ ಮುಳುಗಿದ್ಲು. ಅತ್ತ ಪತಿ ಪತ್ನಿಗಾಗಿ ಚೀರಾಡಿದ್ದ. ಅಲ ಅಲ ನಾಟಕ ಆಡಿದ್ದ. 2 ವಿಡಿಯೋ ಕೊಟ್ಟಿತ್ತು ಮಹಾನ್ ಸುಳಿವು. ಮುದ್ದಿನ ಪತಿರಾಯನ 2 ಮುಖ ಬಯಲಾಗಿದ್ದೇ ಪತ್ನಿಯ ಕೊಲೆಯಾದ ಬಳಿಕ. ಈ ಫೋಟೋದಲ್ಲಿ ಕಾಣ್ತಿರೋ ಈ ದಂಪತಿಯ ಹೆಸರು ಗೌರವ್ ದೀಕ್ಷಾ. ಇಬ್ರು ಕೂಡ ಮೂಲತಃ ಉತ್ತರ ಪ್ರದೇಶದ ಲಕ್ನೋದವರು. ಕಳೆದ 2022ರಲ್ಲಿ ದೀಕ್ಷಾ ತಂದೆ ಒಳ್ಳೆ ಅಳಿಯ ಸಿಕ್ಕ ಅಂತ ಇವರಿಬ್ಬರಿಗೆ ಅದ್ಧೂರಿಯಾಗಿ ಮದುವೆ ಮಾಡಿಸಿದ್ರು. ಕಳೆದ 2 ವರ್ಷಗಳಿಂದ ಗೋವಾದ 5 ಸ್ಟಾರ್ ಹೋಟೆಲ್ನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಪತ್ನಿಯೊಂದಿಗೆ ಹೈಫೈ ಬಾಡಿಗೆ ಮನೆಯಲ್ಲಿ ವಾಸ ಇದ್ದ. ಪತಿ ಗೌರವ್ ಪ್ರತಿನಿತ್ಯ ಕೆಲಸ ಮುಗಿಸಿ ದೀಕ್ಷಾಳನ್ನ ಬೀಚ್ ಬಳಿ ವಾಕಿಂಗ್ ಕರೆದುಕೊಂಡು ಹೋಗ್ತಿದ್ದ. ಅದರಂತೆಯೇ 19ನೇ ತಾರೀಕಿನಂದು ಕೂಡ ಪತ್ನಿಯನ್ನ ಕಾಬೋದಿ ರಮಾ ಹೆಸರಿನ ಬೀಚ್ನತ್ತ ವಾಕಿಂಗ್ ಕರೆದುಕೊಂಡು ಹೋಗಿದ್ದ. ಆದ್ರೆ ಆ ವೇಳೆ ಆಗಿತ್ತು ಮಾತ್ರ ದುರಂತವೇ ಸರಿ. ಬೀಚ್ನ ಕಲ್ಲು ಬಂಡೆಗಳ ನಡುವೆ 27 ವರ್ಷದ ದೀಕ್ಷಾ ಹೆಣವಾಗಿರ್ತಾಳೆ. ಇದನ್ನ ಕಂಡ ಪತಿ ಗೌರವ್, ನನ್ ಹೆಂಡತಿ ಪ್ರಾಣ ಬಿಟ್ಟಿದ್ದಾಳೆ, ನನ್ ಪತ್ನಿಯ ಜೀವ ಹೋಯ್ತು, ನೀರಲ್ಲಿ ಮುಳುಗಿ ಅವಳು ಸಾವನ್ನಪ್ಪಿದ್ದಾಳೆ ಅಂತೆಲ್ಲ ಕಣ್ಣೀರು ಸುರಿಸುತ್ತಾ ಹುಚ್ಚನಂತೆ ಅಲೆಯುತ್ತಾ ಪ್ರವಾಸಿಗರನ್ನ ಕರೆಯಲಾರಂಭಿಸಿದ್ದ. ಅದೇ ವೇಳೆ ದೂರದಲ್ಲಿದ್ದ ಮತ್ತೊಬ್ಬ ಪ್ರವಾಸಿಗರೊಬ್ರು ಅಲ್ಲಿ ನಡೆಯುತ್ತಿರುವ ದೃಶ್ಯವನ್ನೆಲ್ಲ ತಮ್ಮ ಮೊಬೈಲ್ ಕ್ಯಾಮೆರಾದಲ್ಲಿ ರೆಕಾರ್ಡ್ ಮಾಡಿಕೊಳ್ತಿದ್ರು. ಘಟನೆ ಬಳಿಕ ಸ್ಥಳಕ್ಕೆ ಬಂದ ಪೊಲೀಸರು ಸ್ಥಳ ಮಹಜರು ನಡೆಸಿ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಆಸ್ಪತ್ರೆಗೆ ರವಾನಿಸ್ತಾರೆ. ಆಗ್ಲೇ ನೋಡಿ ಗೊತ್ತಾಗಿದ್ದು ಇದು ಆಕಸ್ಮಿಕ ಸಾವಲ್ಲ, ಕೊಲೆ ಅನ್ನೋದು. ದೀಕ್ಷಾ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಯಾರೋ ಬಲವಂತವಾಗಿ ಆಕೆಯನ್ನ ನೀರಲ್ಲಿ ಮುಳುಗಿಸಿದ್ದಾರೆ ಅನ್ನೋದು ತಿಳಿದು ಬರುತ್ತೆ. ಅಲ್ಲದೆ ಪ್ರವಾಸಿಗನ ಮೊಬೈಲ್ ಕ್ಯಾಮೆರಾದಲ್ಲಿದ್ದ ಆ 2 ದೃಶ್ಯವನ್ನ ಪೊಲೀಸರು ಗೌರವ್ಗೆ ತೋರಿಸಿದ ಬಳಿಕ ಇನ್ನು ನನ್ನ ಡ್ರಾಮಾ ನಡೆಯೋದಿಲ್ಲ ಅಂತ ತಿಳಿದ ಪತಿ ಪೊಲೀಸರ ಮುಂದೆ ಕೊಲೆ ಬಗ್ಗೆ ಬಾಯ್ ಬಿಡ್ತಾನೆ. ಗೌರವ್ ಒಬ್ಬ ಹಣಪಿಶಾಚಿಯಾಗಿದ್ದು ದೀಕ್ಷಾಳನ್ನ ಮದ್ವೆಯಾಗುವಾಗ್ಲೇ ಕಂಡೀಷನ್ ಮೇಲೆ ಕಂಡೀಷನ್ ಹಾಕಿ ತಾಳಿ ಕಟ್ಟಿದ್ನಂತೆ. ಇವರ ಮದ್ವೆ ಮಾಡೋ ಸಲುವಾಗಿ ದೀಕ್ಷಾ ತಂದೆ ತನ್ನ ಆಸ್ತಿ ಮಾರಿ 10 ಲಕ್ಷ ಹಣ ಹೊಂದಿಸಿ ಮದ್ವೆ ಮಾಡಿದ್ರಂತೆ. ಆದ್ರೂ ಕೂಡ ಹಣದ ದಾಹ ತೀರದ ಗೌರವ್ ಪ್ರತಿನಿತ್ಯ ಹಣಕ್ಕಾಗಿ ಹೆಂಡತಿ ಬಳಿ ಪೀಡಿಸ್ತಾ ಇದ್ನಂತೆ. ಅಲ್ಲದೆ ದೀಕ್ಷಾ ತಂದೆಗೂ ಕರೆ ಮಾಡಿ ಹಣಕ್ಕೆ ಬೇಡಿಕೆ ಇಡ್ತಾ ಇದ್ನಂತೆ. ಇದರಿಂದ ನೊಂದ ದೀಕ್ಷಾ ತವರು ಮನೆ ಸೇರಿದ್ಲು. ಆದ್ರೂ ಕೂಡ ಬೆಂಬಿಡದ ಪಾಪಿ ಪತಿ ಆಕೆಯ ಮನವೊಲಿಸಿ ತನ್ನೊಂದಿಗೆ ಕರೆತಂದು ಈ ರೀತಿ ಕೃತ್ಯವೆಸಗಿದ್ದಾನೆ. ಇನ್ನು ಗೌರವ್ ಹಣದ ದಾಹಕ್ಕೆ ಕೊಲೆ ಮಾಡಿದ್ದಾನೆಂದು ಮೇಲ್ನೋಟಕ್ಕೆ ಕಂಡು ಬಂದ್ರೂ ಕೂಡ ಅನುಮಾನಗಳ ಸರಮಾಲೆ ಕಡಿಮೆಯಾಗ್ತಿಲ್ಲ. ಯಾಕಂದ್ರೆ ಗೌರವ್ಗೆ ಅಕ್ರಮ ಸಂಬಂಧ ಇದ್ದು ತನ್ನ ಪತ್ನಿ ಅಡ್ಡಿಯಾಗ್ತಾಳೆ ಅನ್ನೋ ಕಾರಣಕ್ಕೆ ಕೊಲೆ ಮಾಡಿದ್ದಾನೆ ಅಂತ ಕೂಡ ಹೇಳಲಾಗ್ತಾ ಇದೆ. ಒಟ್ನಲ್ಲಿ ಪತಿಯನ್ನ ನಂಬಿ ಬಂದ ಪತ್ನಿ ದುರಂತವಾಗಿ ಅಂತ್ಯ ಕಂಡಿದ್ದು ಮಾತ್ರ ವಿಪರ್ಯಾಸವೇ ಸರಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.